ನಾಮಪದ ಎಂದರೇನು ಅದರ ಬಗ್ಗೆ ತಿಳ್ಕೊಳ್ಳೋಣ. ನಾಮಪದ ಅಂದರೆ ವಸ್ತು, ಸ್ಥಳ, ಹೆಸರು ಇವುಗಳನ್ನು ನಾಮಪದ ಅಂತ ಕರಿತೀವಿ. ಅಂದರೆ ಒಂದು ವಾಕ್ಯದಲ್ಲಿ ಏನು ಬಂದಿದೆ, ವಸ್ತು ಬಂದಿದೆಯಾ, ಪ್ರಾಣಿ ಬಂದಿದೆಯಾ, ಏನು ಬಂದಿದ್ರೂ ಅದನ್ನು ನಾವು ನಾಮಪದ ಅಂತ ಕರಿತೀವಿ. ಉದಾಹರಣೆ, ರಾಮು ಮನೆಯನ್ನು ಚೆನ್ನಾಗಿ ಕಟ್ಟಿದನು. ಈ ವಾಕ್ಯದಲ್ಲಿ ನಾಮಪದ ಯಾವುದು? ರಾಮು. ರಾಮು ಮನೆಯನ್ನು ಕಟ್ಟಿದನು. ರಾಮು ನಾಮಪದ ಆಗುತ್ತೆ. ಕ್ರಿಯಾಪದ ಕಟ್ಟಿದನು. ಚೆನ್ನಾಗಿ ಕಟ್ಟಿದನು ಅವ್ಯಯ. ಧಾತುಗಳು ಎಂದರೇನು? ಕ್ರಿಯಾಪದದ ಮೂಲ ರೂಪವೇ ಧಾತುಗಳು. ಕ್ರಿಯಾಪದದಲ್ಲಿ ಬರುವ ಒಂದು ಚಿಕ್ಕದಾದ ಒಂದು ಪದವನ್ನು ನಾವು ಧಾತು ಅಂತ ಕರಿಬಹುದು. ಕ್ರಿಯಾಪದ ಅಂದರೆ ಗೊತ್ತಿದೆ, ಕೆಲಸವನ್ನು ಹೇಳುವ ಪದ. ಉದಾಹರಣೆಗೆ, ರಾಮು ಮನೆಯನ್ನು ಕಟ್ಟಿದನು. ಕಟ್ಟಿದನು ಇದರಲ್ಲಿ ಕಟ್ಟು ಎನ್ನುವ ಪದ ಧಾತುವಾಗಿದೆ. ಕಟ್ಟಿದನು ಕ್ರಿಯಾಪದ. ಅದರಲ್ಲಿ ಕಟ್ಟು ಅನ್ನೋದು ಪದ ಇದೆ ಅಲ್ವಾ, ಅದನ್ನು ನಾವು ಧಾತು ಅಂತ ಕರಿತೀವಿ. ಕ್ರಿಯಾಪದ ಎಂದರೇನು? ಕೆಲಸವನ್ನು ಗುರುತಿಸುವ ಪದವೇ ಕ್ರಿಯಾಪದ. ಅದು ಒಂದು ವಾಕ್ಯದಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ತೋರಿಸೋದೇ ಅದು ಕ್ರಿಯಾಪದವಾಗಿದೆ. ಉದಾಹರಣೆ, ರಾಮು ಮನೆಯನ್ನು ಚೆನ್ನಾಗಿ ಕಟ್ಟಿದನು. ಇಲ್ಲಿ ಕಟ್ಟಿದನು ಎಂಬುದು ಕ್ರಿಯಾಪದವಾಗಿದೆ. ಅವ್ಯಯಗಳು ಎಂದರೆ ಒಂದಕ್ಕೊಂದು ಪದಕ್ಕೆ ವ್ಯತ್ಯಾಸ ಹೊಂದಿರುವುದಿಲ್ಲ. ಅದನ್ನು ಅವ್ಯಯಗಳು ಎನ್ನುತ್ತಾರೆ. ಅಂದರೆ ಒಂದು ಪದಕ್ಕೆ ಮತ್ತು ಇನ್ನೊಂದು ಪದಕ್ಕೆ ವ್ಯತ್ಯಾಸ ಇರೋದಿಲ್ಲ. ಅಂದರೆ ನೋಡೋಕ್ಕೆ ಒಂದೇ ಥರ ಇರುತ್ತೆ. ಅಂಥ ಪದಗಳನ್ನು ನಾವು ಅವ್ಯಯಗಳೆಂದು ಕರಿತೇವೆ. ಉದಾಹರಣೆ ನೋಡೋಣ. ಚೆನ್ನಾಗಿ, ನೆಟ್ಟಗೆ, ಮೆಲ್ಲಗೆ, ಆದರೆ ಇವುಗಳು ಒಂದೇ ರೂಪವಾಗಿರುತ್ತವೆ. ಇವುಗಳನ್ನು ಅವ್ಯಯಗಳು ಎಂದು ನಾವು ಕರೆಯಬಹುದು.